ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮದಿರಾ ಅಂತ ಅನ್ಕೋತೀನಿ. ಇವತ್ತು ನಾನು ನಿಮಗೆ ನನ್ನ ಶಾಪಿಂಗ್ ವಿಡಿಯೋ ತೋರಿಸ್ತೀನಿ. ಆಗಲೇ ನರ್ಸರಿ ತೋರಿಸಿದ್ನಲ್ಲ, ಸೊ ನರ್ಸರಿಯಲ್ಲಿ ಯಾವ್ಯಾವ ಗಿಡ ತಂದೆ ಅಂತ ತೋರಿಸ್ತೀನಿ, ಬರ್ರಿ. ಒಂದು ಅಂಜೂರ ಗಿಡ ತೊಗೊಂಡಿನಿ, ಸ್ವಲ್ಪ ಹಳ್ಳಿಗತ್ತದ. ಇದು ತರಬೇಕಾದ್ರೆ ಬಿತ್ತು, ಹಾಗಾಗಿ ಒಂದು ಅಂಜೂರದ ಗಿಡ ಅದೇ. ಮತ್ತೊಂದು 4 ಪಾಟ್ಗಳು ತೊಗೊಂಡಿನಿ. 4 ಪಾಟ್ಗಳು ತೊಗೊಂಡಿನಿ. ಒಂದು 14 ಇಂಚಿನ ಪಾಟ್ ಅದಾವ. ಒಂದು ಎಲೆ ಗಿಡ ತೊಗೊಂಡಿನಿ. ಎಲೆ ಗಿಡ ತೊಗೊಂಡಿನಿ ನೋಡ್ರಿ. ಇದು ಎಲೆ ಗಿಡ ಭಾಳ ಉದ್ದ ಏನಿಲ್ಲ, ಬಟ್ ಆದ್ರೂ ಈ ಕಡೆ ಸಾಲಾಗಿ ಬೆಳೆದಿದ. ಅದಲ್ಲದೆ ಒಂದಿಷ್ಟು ರೋಸ್ ಗಿಡ ತೊಗೊಂಡಿನಿ, ಒಂದೊಂದೇ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಒಂದು ಈ ರೋಸ್ ಗಿಡ ತೊಗೊಂಡಿನಿ. ಈ ಥರ ಚೆಂದಾಗಿ ಗುಂಚಲು ಬಂದವೆ. ಒಂದು ಸಂಪಿಗೆ ಗಿಡ ತಗೊಂಡಿನಿ. ಇನ್ನೊಂದು ಇದು ವಿಶೇಷ ನೋಡ್ರಿ. ಇದೇನದಲ್ಲ ಇದು. ಸೊ ಇದು ನೋಡ್ರಿ, ಇದು ಏನು ಕಾಣ್ತದಲ್ಲ, ಇದು ವಿಶೇಷ. ಇದು ಬಳ್ಳಿ ಥರ ಬರುತ್ತಂತ. ಇದು ಇದರಲ್ಲಿನೇ ಬಳ್ಳಿ ಬರೋಂಥ ಒಂದು ಗುಲಾಬಿ ಗಿಡ ಅಂತ ಹೇಳಿದಾರೆ ನಂಗೆ. ಸೊ ಇದೊಂದು ಇದಾಯಿತು. ಇಲ್ಲಿನೂ ಕೂಡ ಗುಲಾಬಿ ಗಿಡಗಳಿದಾವೆ. ಬಟ್ ಈ ಗುಲಾಬಿ ಗಿಡದಲ್ಲಿ ಒಂದು ಇದು ಸ್ಟೆಮ್ ಮುರಿದು ಅನ್ಕೋತೀನಿ. ಇದು ಅವ್ನು ಹಾಕೊಡ್ಬೇಕಾದ್ರೆ ಹಂಗೆ ಹಾಕ್ಕೊಟ್ಬಿಡ್ತಾನೆ. ಸೊ ನೋಡ್ರಿ, ಈ 2 ಗುಲಾಬಿ ಹೂವಿನ ಗಿಡ ತಗೊಂಡು ಬಂದೀನಿ. ಒಂದು ಈ ಕಲರ್ ಅಲ್ಲದೆ, ಒಂದು ಈ ಥರ ಕಲರ್ ಅದ. ಇಲ್ಲಿ ನೋಡ್ರಿ, ಕ್ರೀಮ್ ಕಲರಲ್ಲಿ ಅದೇ ಇದು. ಸೊ ಕ್ರೀಮ್ ಕಲರ್ನಾಗ ಒಂದದೆ, ಕ್ರೀಮ್ ಕಲರಲ್ಲಿ ಒಂದದೆ. ಒಂದು ಈ ಥರ ಅದ, ಪನ್ನೀರ್ ಥರನೇ ಒಂಚೂರು ಲೈಟಾಗಿ ಫ್ರಾಗ್ರೆನ್ಸ್ ಅದ ಇದ್ರಾಗ. ಸೊ ಇದಿಷ್ಟು ನಾನು ಶಾಪಿಂಗ್ ಮಾಡಿರೋಂಥದ್ದಲ್ಲ. ಇದ್ರ ಕೂಡ ನಾನು ಇನ್ನೊಂದು ಶಾಪಿಂಗ್ ಮಾಡೀನಿ. ಏನಂದ್ರೆ ಇದು ಕಾಕಡ ಗಿಡ. ಇಲ್ಲಿ ನೋಡ್ರಿ, ಹೂವು ಇದು ಕಾಕಡ ಗಿಡ. ಸೊ ಇದು ತಂದು ನಾನು ರಿಪೋರ್ಟ್ ಮಾಡೀನಿ. ಯಾಕಂದ್ರೆ ಸ್ವಲ್ಪ ಇದು ಹಳನೇ ಪ್ಯಾಕೆಟ್ ಯೂಸ್ ಆದಂಗೆ ಅನ್ಸಕತ್ತಿತ್ತು ನನಗೆ. ಸೊ ಹಂಗಾಗಿ ರಿಪೋರ್ಟ್ ಮಾಡೀನಿ. ಚಿಗಿರ್ಲಿಕ್ಕತ್ತದ ಒಂದು. ಈಗ ಆಲ್ರೆಡಿ ಇಲ್ಲಿ ನೋಡ್ರಿ ಮಳೆ ಬರಾಕತ್ತದ. ಸೊ ಅದು ನಾನು ರಿಪೋರ್ಟ್ ಮಾಡಿ ಯಾವಾಗಂದ್ರೆ ಒಂದು 4 hours ಆಯಿತು. 4 hours ಆಯ್ತು ನಾನು ರಿಪೋರ್ಟ್ ಮಾಡಿ ಅದಕ್ಕೆ. ಸೊ ಇಷ್ಟು ಆಲ್ರೆಡಿ ಮಳೆ ಬರಾಕತ್ತದ, ಸ್ವಲ್ಪ ಜೋರ್ನೂ ಆಗ್ಲಿಕ್ಕತ್ತದ. ಸೊ ಬರ್ರಿ ನಾವೆಲ್ಲ ಕೆಳಗೆ ಹೋಗೋಣಂತ. ಇಲ್ಲಿ ನೋಡ್ರಿ, ಎಷ್ಟೊಂದು ಹೂಗಳು ಇವತ್ತು ಬಂದಿದ್ವು. ಭಾರಿ ಚೆನ್ನಾಗಿ ಅನಿಸ್ತಾವೆ ಎಲ್ಲ ಹೂಗಳು ನೋಡ್ಲಿಕ್ಕೆ. ಆಲ್ರೆಡಿ ಸೀಡ್ಸು ಇಲ್ಲಿ ಆಗ್ಲಿಕ್ಕತ್ತವ. ಓಕೆ ಫ್ರೆಂಡ್ಸ್, ಇದೆಲ್ಲ ಶಾಪಿಂಗ್. ಸೊ ಇದೆಲ್ಲ ನನ್ನ ಶಾಪಿಂಗ್ ವಿಡಿಯೋ ಆಗಿತ್ತು. ಮತ್ತೆ ಮುಂದಿನ ವಿಡಿಯೋನಾಗ ನಿಮಗೆ ಸಿಗ್ತೀನಿ. ಸೊ ಓಕೆ ಫ್ರೆಂಡ್ಸ್, ಬಾಯ್ ಬಾಯ್ ಫ್ರೆಂಡ್ಸ್. ಸುಂದರವಾದ ಹೂ ನೋಡ್ರಿ, ಎಷ್ಟು ಚಂದ ಐತೆ. ಇದು ಪೇರಲ್ ಗಿಡದ ಹೂ. ಇಲ್ಲಿ ಅರಳ್ಕೊಂಡದ ಕಾಕಡ ಹೂ, ಮೊದಲನೇ ಬಾರಿಗೆ ಈ ವರ್ಷದ. ಮಳೆ ಬಂದಿರೋದ್ರಿಂದ ಹೂವಿನ ಗಿಡಗಳಲ್ಲಿ ಎಲ್ಲದರಲ್ಲಿ ನೋಡ್ಬೋದು ನೀವು ಹೆಂಗ ತುಂಬಿ ನಿಂತದ ಅಂಥೇಳಿ ನೀರು. ಸೊ ಇಲ್ಲೊಂದು ಹೂವಿಗೆ ಮಕರಂದ ಒಯ್ಯಕ್ಕೆ ಕಳ್ಳರು ಬಂದಾರೆ. ನೋಡಿ ಹೋಗ್ಬಿಟ್ರು. ಇದು ಹಾಗಲ್ ಬೆಳ್ಳಿಯ ಹೂವು. ಇದು ಮೇಲ್ ಫ್ಲವರ್. ಇಲ್ಲ ಮೇಲ್ ಫ್ಲವರ್. ಫೀಮೇಲ್ಗಳು ಇನ್ನು ಬರೋವಲ್ಲ, ಸ್ಟಾರ್ಟಿಂಗ್ ಬರೋದೆಲ್ಲ ಮೇಲೆ, ಅದಾದಮೇಲೆ ಫೀಮೇಲ್ ಫ್ಲವರ್ಸ್ ಬರ್ತವೆ. ಹೂ ದೊಡ್ಡದಾಗ್ಲಿಕ್ಕತ್ತದೆ. ಇವತ್ತು ಅಥವಾ ನಾಳೆ ಅರಳಬಹುದು. ಸೊ ಇದಕ್ಕೊಂದು ವೇಟಿಂಗ್ ಇದೆ. ಈ ಸಣ್ಣದಾಗಿರೋವು ಚೂರು ದಪ್ಪ ಆಗ್ಲಿಕ್ಕತ್ತವೆ. ಸೊ ನೋಡ್ರಿ, ಅಲ್ಲೊಂದು ಇನ್ನು ಸಾಕಷ್ಟು ಬರಬಹುದು ಅಂಥೇಳಿ ನಿರೀಕ್ಷೆ ಮಾಡಕತ್ತೀನಿ ಇದ್ರನಾಗ. ಸೊ ನೋಡೋಣ ಅಂತ. ಇಲ್ಲಿದೆ ನೋಡ್ರಿ, ಹೂವಿನ ರಾಶಿ ನೋಡಕ್ಕೆ ಮಾತ್ರ ಭಾರಿ ಕಾಣುತ್ತೆ ಇದು. ಸೊ ಇಲ್ಲೆಲ್ಲನೂ ಅಷ್ಟೆ. ಸೊ ಬೆಳಗ್ಗೆ ಮಿಸ್ ಮಾಡಿದ್ರೆ ಮತ್ತೆ ಸ್ವಲ್ಪ ಇದಕ್ಕೆ ಸಿಗಲ್ಲ. ಇನ್ನು ಸ್ವಲ್ಪ ಮಳೆಗಾಲ ಇರೋದ್ರಿಂದ 10-11 ಗಂಟೆ ಒಳಗೂ ಸಿಗ್ತಾವೆ. ಆದರೆ ಅದೇ ಬೇಸಿಗೆ ಆಗಿದ್ರೆ ನಿಮ್ಗೆ 7 ಗಂಟೆ ಲಾಸ್ಟು. ಇದು ನೋಡ್ರಿ, ಬದನೆಯ ಹೂವು. ಇಲ್ಲಿ ಕಾಣಿಸ್ತದಲ್ಲ, ಇದು ಬದನೆಯ ಹೂವು.
ಬೆಂಡೆಕಾಯಿ ಹೂವು ಇನ್ನೂ ಬಂದಿಲ್ಲ, ಬರ್ತಾವೆ ಇಷ್ಟರಲ್ಲೇ. ಈ ಕಡೆ ನಾನು ಸ್ವಲ್ಪ ತೋರಿಸ್ಬಿಡ್ತೀನಿ ನೋಡ್ರಿ ನಿಮಗೆ. ಸೊ ಇಲ್ಲಿ ನನ್ನ ಮಗಳು ಹೂಗಳನ್ನು ಇವತ್ತು ತೆಗಿತಾ ಇದ್ದಾಳ. ಸೊ ಸಾಕಷ್ಟು ಹೂಗಳು ಬಂದವು. ಅಲ್ಲಿ ಮೇಲಿರೋದು ಮಾತ್ರ ನಾನು ತಗೊತೀನಿ, ಆ ಕಡೆನೂ ಇದ್ದಾವೆ ಸಣ್ಣ ಹೂವು. ಶಂಖ ಪುಷ್ಪನೂ ಅರಳಿದ್ದಾವೆ. ಸೊ ಇವಳು ತೆಗೆಷ್ಟರಲ್ಲಿ ಅವನು ಒಂದ್ಸತಿ ನೋಡ್ಕೊಂಡು ಬರೋವಂತ. ಸೊ ನೋಡ್ರಿ ನನ್ನ ಮಗಳು ನನಗೆ ತೆಗಿಬೇಡ, ನಾನೇ ತೆಗಿತೀನಿ ಅಂತಾಳೆ. ಸೊ ಎಲ್ಲ ಹೂವನ್ನು ಆಕಿನ ತೆಗಿಲಿ. ಇಲ್ಲಿ ಹೂವು ಮುಗ್ದಿರೋದಿದ್ದಾವೆ. ಸಣ್ಣಾಗಿ ಪಕ್ಷಿಗಳ ಶಬ್ದ ಬರ್ಬೋದು ನೋಡ್ರಿ. ಎಷ್ಟು ಚಂದ ಪಕ್ಷಿಗಳು ಕೂಗ್ತಾ ಇದಾವೆ. ಕೋಗಿಲೆ ಅಷ್ಟು ಹೂಗಳನ್ನು ತೆಗೆದು ನಿಮಗೆ ಈ ಹೊಸ ಗಿಡದ್ರಲ್ಲಿ ಬಿಳಿಗದ. ನಿನ್ನೆ ಭಾಳ ದಪ್ಪಂದು ಒಂದು ಬಂದಿತ್ತು ಎಲ್ಲ. ಸೊ ಇದರಲ್ಲಿ ಸೀಡ್ಸು ಬರ್ಲಿಕ್ಕತ್ತವೆ. ಸ್ವಲ್ಪ ಜನ ಸೀಡ್ಸ್ ಕೇಳಿದಾರೆ, ಅದಕ್ಕೆ ನಾನು ಒಂದಿಷ್ಟು ತೆಗೆದಿಟ್ಕೊಂಡಿನಿ. ಸೊ ಇಲ್ಲಿನೂ ಅಷ್ಟೇ ಈ ರೀತಿ ಸೀಡ್ಸ್ ಬರ್ತಾಯಿದೆ. ಇವು ಬೇಡ, ಇವು ತೆಗಿ. ಇವು ಬರ್ತಾವ? ಎಷ್ಟು ಬರ್ತಾವ ಅಷ್ಟಾಗಿ? ಹಾಂ, ಎಷ್ಟು ಬರ್ತಾವ ಅಷ್ಟಾಗಿ. ನಿಧಾನ, ತುದಿ ಹಿಡಿಬೇಡ. ಇಲ್ಲಿ ನೋಡ್ರಿ, ಇಲ್ಲೊಂದಿಷ್ಟ ಅದೇ. ನನ್ನ ಮಗಳಿಗೆ ಹೂವು ತೆಗಿಯೋದಂದ್ರೆ ಭಾರಿ ಇಷ್ಟ ಅಂತ, ಹಾಗಾಗಿ ಅವಳೆ ತೆಗಿಲ್ಲ ಅಂದ್ಬಿಟ್ಟಿನಿ. ಸ್ವಲ್ಪ ಚಿಗಿದು ದೊಡ್ಡದಾದರೆ ಇದರಲ್ಲೂ ಸಾಕಷ್ಟು ಹೂವು ಬರ್ತವೆ. ಒಂದು ಚೂರು ಗಿಡ ಗ್ರೋತ್ ಆಗಬೇಕು. ಇದು ಹೂವೆಲ್ಲ ಬಂದು ಹೋದ್ಮೇಲೆ ಒಂದು ಸತಿ ನೋಡೋಣ, ಪ್ರೂನ್ ಮಾಡ್ತೀನಿ. ಅದಕ್ಕೆ ಇದಾದ್ಮೇಲೆ ಬರ್ಬೋದು. ಇವು ಸಿಂಗಲ್ ಪೆಟ್ಲ್ ಮೋಗ್ರಾ ಹೂ ಬಿಟ್ಟಾವ ನೋಡ್ರಿ. ಇಲ್ಲಿ ತೊಗೊಂಬ, ಇವು ತಗೋ. ಮಳೆ ಬಂದಿದ್ರಿಂದ ಸ್ವಲ್ಪ ಮಳೆ ನೀರೆಲ್ಲ ನೀರು ಅನ್ಸ್ಲಿಕ್ಕತ್ತವ. ಸೊ ಕನಕಾಂಬ್ರಿ ನೀನೇನೆ ತೆಗ್ದಿರ ಒಂದಿಷ್ಟು. ಸೊ ಕನಕಾಂಬ್ರಿ ಸೀಡ್ಸು ಅದರಿಂದ ಒಂದೆರಡು ಬೆಳಿಲಿಕ್ಕತ್ತವಲ್ಲಿ. ಸೊ ಇವೆಲ್ಲ ತೆಗೆದುಬಿಡ್ತೀನಿ. ಇದ್ರ ಮಧ್ಯದಾಗೆ ಒಂದಿಷ್ಟು ನಾನು ಬೇಡಮ್ಮ, ಬೇಡ. ಸೊ ನೋಡ್ರಿ ಇಷ್ಟೆಲ್ಲ ತೆಗೆದು, ಯಾಕಂದರೆ ಇವೆಲ್ಲ ಮುಗ್ದವ. ಸ್ವಲ್ಪ ಚಿಗುರು ಬಂದರೆ ಚೆಂದ ಆಗುತ್ತೆ ಏನಮ್ಮ ಅಂತ. ಸೊ ಇಲ್ಲೊಂದಿಷ್ಟು ಕನಕಾಂಬ್ರಿ ಗಿಡ ಹಾಕೊಂಡಿನಿ. ಸೊ ಇದಿಷ್ಟು ಬೆಳಿಬೇಕು. ಸದ್ಯಕ್ಕೆ ಇವತ್ತು ಒಂದಿಷ್ಟು ಹಾರ್ವೆಸ್ಟ್ ಇದನ್ನು ಮಾಡ್ತೀನಿ. ಎಲ್ಲದರಲ್ಲೂ ಭಾಳಷ್ಟು ಬೆಳ್ಕೊಂಡದೆ. ಇದನ್ನು ಸ್ವಲ್ಪ ಪಲ್ಯನಾರ ಆಗುತ್ತೆ ಮನೆಯಲ್ಲಿ ಅಂದ್ಕೊತೀನಿ.